टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಏನು ಆಗ್ರಹಿಸಿ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೆದಿತ್ತು. ಆ ವೇಳೆ ಪಂಚಮಸಾಲಿ ಹೋರಾಟದ ಮೇಲೆ ಹೋರಾಟಗಾರರ ಮೇಲೆ ಒಂದು ಪ್ರತಿಭಟನೆ ನಡೆಯುವ ವೇಳೆ ಲಾಠಿಚಾರ್ಜ್ ನಡೆದಿತ್ತು. ಆ ಲಾಠಿಚಾರ್ಜನ್ನು ಈಗ ಧಾರವಾಡದ ಹೈಕೋರ್ಟ್ ಬೆಂಚ್ ಈಗ ಒಂದು ಆದೇಶ ಮಾಡಿದೆ. ಆ ಪ್ರಕರಣದ ವಿಚಾರಣೆ ನಡೆಸಿ ಏನು ನಿವೃತ್ತ ನ್ಯಾಯಾಧೀಶರಿಂದ ಏನು ಲಾಠಿಚಾರ್ಜನ್ನು ಕುರಿತು ಒಂದು ತನಿಖೆಯನ್ನು ಮಾಡಬೇಕಂತ ಒಂದು ಆದೇಶ ಜಾರಿಯಾಗಿದೆ. ಈ ನೆಲೆಯಲ್ಲಿ ನಾವು ಕೂಡಲಸಂಗಮ ಪಂಚಮಸಾಲಿ ಪೀಠದ ಸ್ವಾಮೀಜಿ ಅವರಿದ್ದಾರೆ, ಅವ್ರು ಮಾತಾಡ್ಸೋಣ. ಏನಾಗಿತ್ತು, ಈಗ ಹೈಕೋರ್ಟ್ ಏನು ಹೇಳಿದೆ? ಡಿಸೆಂಬರ್ 10ನೇ ತಾರೀಕು ಲಿಂಗಾಯತ ಪಂಚಮಸಾಲಿಗಳ ಸತ್ಯದ ಹೋರಾಟ ನಡೆದಿತ್ತು. ಆ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ಮೇಲೆ ಭಾಳ ದೊಡ್ಡ ಲಾಠಿಚಾರ್ಜ್ ಮಾಡಿದರು, ಮಾರಣಾಂತಿಕ ಹಲ್ಲೆ ಮಾಡಿಸಿದರು. ಇದು ಮಾನವ ಹಕ್ಕಿನ ಉಲ್ಲಂಘನೆ ತಿಳ್ಕೊಂಡು ಧಾರವಾಡ ಹೈಕೋರ್ಟಿಗೆ ನಾವು ಅರ್ಜಿ ಸಲ್ಲಿಸಿದ್ವಿ. ಇವತ್ತು ನ್ಯಾಯಮೂರ್ತಿಗಳು ಅರ್ಜಿಯನ್ನು ಕಳೆದ 2 ತಿಂಗಳ ಕಾಲ ಕೂಲಂಕುಷವಾಗಿ ಪರಿಶೀಲಿಸಿ ಬೆಂಗಳೂರಿನ ಉಚ್ಚ ನ್ಯಾಯಾಲಯ ಇವತ್ತು ನಿವೃತ್ತ ನ್ಯಾಯಮೂರ್ತಿಗಳ ಒಂದು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದು ನಮ್ಮ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನನಗೆ ಇನ್ನೂ ಸಂಪೂರ್ಣವಾಗಿರ್ತಕ್ಕ ಆದೇಶ ಪ್ರತಿ ಸಿಕ್ಕಿಲ್ಲ. ಹಾಗಾಗಿ ಮಾನ್ಯ ಕರ್ನಾಟಕ ಸರ್ಕಾರ ನಮ್ಮ ಹೋರಾಟಗಾರರ ಮೇಲೆ ಆರೋಪ ಮಾಡಿತ್ತು, ಇವರೇ ಕಲ್ಲು ಬೀಸಿದ್ದಾರೆ, ಇವರೇ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತೇಳಿ. ಆದರೆ ನಾವು ಪ್ರಾಮಾಣಿಕ ಹೋರಾಟ ಮಾಡಿದಂಥರು. ಜಗದೀಶ್ ಶೆಟ್ಟರು ಸರ್ಕಾರ ಇದ್ದಾಗ ಹೋರಾಟ ಮಾಡಿದಾಗೂ ನಮ್ಮ ಮೇಲೆ ಹಲ್ಲೆ ಆಗಿರಲಿಲ್ಲ. ಯಡಿಯೂರಪ್ಪ ಸಾಹೇಬರು CM ಇದ್ದ ಹೋರಾಟ ಮಾಡಿದಾಗೂ ಹಲ್ಲೆ ಆಗಿರಲಿಲ್ಲ. ಬೊಮ್ಮೆ ಸರ್ಕಾರ ಇದ್ದಾಗೂ ಸಹ ನಮಗೆ ಹಲ್ಲೆ ಆಗಲಿ, ನಮಗೆ ಸ್ವಾಗತ ಮಾಡಿದರು. ಆದರೆ ಮುಖ್ಯಮಂತ್ರಿಗಳು ನಮ್ಮ ಹೋರಾಟ ಹತ್ತಿಕ್ಕಲಿಕ್ಕೆ ಭಾಳ ದೊಡ್ಡ ಲಾಠಿ ಏಟು, ಮಾರಣಾಂತಿಕವಾದಂಥ ಹಲ್ಲೆ. 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಏನು ಅವ್ರ ಶರಣರ ಮೇಲೆ ಹಲ್ಲೆ ಮಾಡಿದ್ದಲ್ಲ, ಅದೇ ಥರ ಹಲ್ಲೆಯನ್ನು ಇವತ್ತು ಸರ್ಕಾರ ಪೊಲೀಸರು ಕುಮ್ಮಕ್ಕು ಕೊಟ್ಟು ಮಾಡಿತ್ತು. ನಮ್ಮ ಮನಸ್ಸಿಗೆ ನೋವಾಗಿತ್ತು, ನಮ್ಮ ಜನರ ರಕ್ತ ಹರಿದಿತ್ತು, ಕೈಕಾಲು ಮುರ್ಕೊಂಡಿದ್ರು, ಸಾವಿರಾರು ಜನರ ಹೃದಯಾಘಾತ ಆಗಿತ್ತು, ಭಾಳ ಜನರಿಗೆ ಕಾಲೇ ಹೋಗಿತ್ತು. ನಾವು ಇದು ಸಹಿಸೋದು ಬೇಡ. ಲಿಂಗಾಯತರಲ್ಲಿ ಸಹ ವಕೀಲರಿದ್ದಾರೆ, ಬುದ್ಧಿಜೀವಿಗಳದಾರೆ ಅನ್ನೋದನ್ನು ನ್ಯಾಯಾಂಗದ ಮೂಲಕ ನಾವು ಅರ್ಜಿ ಸಲ್ಲಿಸಿದಾಗ ಇವತ್ತು ನ್ಯಾಯಾಲಯಾಂಗ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದು ಖಂಡಿತವಾಗಿ ಅದು ಆದಷ್ಟು ಕಡಿಮೆ ಅವಧೊಳಗೆ ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದು ನಾನು ಖಂಡಿತವಾಗಿ ಉಚ್ಚ ನ್ಯಾಯಾಲಯದ ಆದೇಶವನ್ನು ಸ್ವಾಗತ ಮಾಡ್ತೀನಿ. ಅವಾಗ ಈ ಲಾಠಿಚಾರ್ಜ್ ನಡೆದಾಗ ಡಿಸೆಂಬರ್ 10 ಸುವರ್ಣಸೌಧ ಎದುರಿಗೆ ಲಾಠಿಚಾರ್ಜ್ ಆಗಿತ್ತು. ಅವಾಗ ನೀವೆಲ್ಲ ಆರೋಪ ಮಾಡಿದ್ದೀರಿ, ಸರ್ಕಾರ ಪೊಲೀಸರನ್ನು ಬಳಕೆ ಮಾಡಿಕೊಂಡು ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಮಾಡಿದೆ ಅಂತ ಆರೋಪ ಮಾಡಿತ್ತು. ಈಗ ಹೈಕೋರ್ಟ್ನ ಒಂದು ಸೂಚನೆ ಅನ್ಬೋದು, ಆದೇಶಕ್ಕೆ ನೀವೇನು ಹೇಳ್ತೀರಿ? ಅಂದರೆ ಸರ್ಕಾರ ಏನು ಸುಳ್ಳು ಹೇಳಿತ್ತಲ್ಲ, ಸುಳ್ಳಿಗೆ ಸರಿಯಾಗಿರ್ತಕ್ಕಂಥ ಚೀಮಾರಿಯನ್ನು ಹಾಕಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದಿಲ್ಲ, ಅದುವೇ ನಮಗೆ ಒಂದು ರೀತಿಯ ಸಮಾಧಾನ ತಂದಿದೆ. ಖಂಡಿತ ತನಿಖೆ ಆದಾಗ ಇದಕ್ಕೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ, ಯಾವ ಪೊಲೀಸ್ ಅಧಿಕಾರಿ ಬಿಂಡ್ರಸ್ ಮೇಲೆ ಮಾನದ ಹಲ್ಲೆ ಮಾಡಿದರೆ ಅವರು ಸಸ್ಪೆಂಡ್ ಆಗಬೇಕು ಅಂತ, ಅದನ್ನೇ ಬಸವನಗುಡಿ ಪಾಟೀಲ್ ಯತ್ನಾಳ್ ಅವರು ಅಧಿವೇಶನದಲ್ಲಿ ಮಾತಾಡಿದರು, ಅವ್ರು ಸಸ್ಪೆಂಡ್ ಮಾಡಿರಿ ಅಂತೇಳಿ. ಈ ರೀತಿಯಾಗಿರ್ತಕ್ಕಂಥ ಬಿಂಡ್ರಸ್ ಮೇಲೆ ಒಂದು ಹೋರಾಟಗಾರರ ಪ್ರಾಮಾಣಿಕ ಹೋರಾಟಕ್ಕೆ ಹಲ್ಲೆ ಮಾಡಿದ್ದು ಇವತ್ತು ಇಡೀ ಜನರು ಅದಕ್ಕೆ ಚೀತೂರು ಹಾಕಿದ್ರು. ಆದರೆ ಸರ್ಕಾರ ನಮ್ಮ ಮೇಲೇ ತಪ್ಪು ತಿಳುವಳಿಕೆ ಮಾಡೋ ರೀತಿಯಲ್ಲಿ ಬೆಳೆಸಿದ್ರು. 1 ತಿಂಗಳಿಂದ ನಮ್ಮ ಹೋರಾಟ ಹತ್ತಿಕ್ಕ ಪ್ರಯತ್ನ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ಹೆಜ್ಜೆಜ್ಜಿಗೂ ನಮಗೆ ಕಾಡಿಸಿದ್ರು. ಆದರೂ ನಮ್ಮ ಜನ ಧೈರ್ಯ ಬಂದರು, ಧನಕ್ಕೆ ಬಡ್ದಂಗೆ ಬಡಿದ್ರು. ಇದು ಇಡೀ ಕರ್ನಾಟಕ ಇತಿಹಾಸದಲ್ಲಿ ಯಾವ ಸಮಾಜಕ್ಕಿಂತ ಅನ್ಯಾಯ ಆಗಬಾರ್ದು, ಇಡೀ ದೇಶಕ್ಕೆ ಇವತ್ತಿನ ಆದೇಶ ಒಂದು ಪಾಠವನ್ನು ಕಲಿಸಿದೆ. ಯಾವುದೇ ಜನಾಂಗದ ಸಾಮಾಜಿಕ ನ್ಯಾಯ ಕೇಳಕ್ಕೆ ಬಂದಾಗ ಯಾವ ಕಾರಣಕ್ಕೂ ಸರ್ಕಾರ ವಿಚಲಿತ ಮಾಡಬಾರ್ದು ಅನ್ನೋದು ಇದೊಂದು ಸರಿಯಾದ ಪಾಠವನ್ನು ನಮ್ಮ ನ್ಯಾಯಮೂರ್ತಿಗಳು ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ ಧಾರವಾಡ ಹೈಕೋರ್ಟ್ ಪೀಠ ಏನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕಂತ ಸೂಚನೆ ನೀಡಿದೆ. ಇದಕ್ಕೇನಾದರೂ ಅವರು ಸರ್ಕಾರಕ್ಕೆ ಟೈಮ್ ಬಾಂಡ್ ಕೊಡ್ತೀರಿ? ಸರ್ಕಾರ ಆದಷ್ಟು ಬೇಗ ನ್ಯಾಯಾಂಗದ ಆದೇಶವನ್ನು ಪಾಲಿಸಿ ಅದು ಅನುಷ್ಠಾನಗೊಳಿಸೋ ಪ್ರಯತ್ನ ಮಾಡಬೇಕು. ಕೂಡಲೇ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ನ್ಯಾಯಾಂಗ ತನಿಖೆನ ಆದೇಶ ಮಾಡಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ನ್ಯಾಯವನ್ನು ಕೊಡುವಂಥದ್ರೊಳಗೆ ಸರ್ಕಾರ ಕೂಡಲೇ ನ್ಯಾಯಾಂಗ ತನಿಖೆಗೆ ಅನುಷ್ಠಾನಗೊಳಿಸೋ ಪ್ರಯತ್ನ ಮಾಡಬೇಕು. ಏನು ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನಗೊಳಿಸೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಈ ಮೂಲಕ ಒತ್ತಡ ಹಾಕ್ತೀನಿ. ಇನ್ನು ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿಗೆ ನಡೆದ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತು, ಲಾಠಿಚಾರ್ಜ್ ಮಾಡಿತ್ತು. ಆ ನಿಟ್ಟಿನಲ್ಲಿ ಏನು ಧಾರವಾಡದ ಹೈಕೋರ್ಟ್ ಪೀಠ ನಮಗೆ ಈಗ ಸೂಚನೆ ನೀಡಿದೆ ತನಿಖೆಗಾಗಿ. ಇದು ನಮಗೆ ಮೊದಲ ಜಯ, ಆದಷ್ಟು ಬೇಗ ಈ ತನಿಖೆ ಆಗಬೇಕನ್ನೋ ಒತ್ತಾಯವನ್ನು ಕೂಡಲಸಂಗಮ ಸ್ವಾಮೀಜಿ ಅವರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶ್ರೀಶಲ್ ಜೊತೆ ಅಶೋಕ ಡಳ್ಳಿ, TV9 ವಿಜಯಪುರ.